Hallelujah. Hallelujah. ದೇವನಾಮಕ್ಕೆ ಸ್ತೋತ್ರವಾಗಲಿ. Hallelujah. Yes. ಇನ್ನು ಕೆಲವೇ ದಿನಗಳಲ್ಲಿ ಗುಡ್ ಫ್ರೈಡೆ ಬರಲಿದೆ, ಮತ್ತು ರಿಸರೆಕ್ಷನ್ ಸಂಡೇ ಎಲ್ಲವನ್ನು ಆಚರಿಸುತ್ತಾ ಇದ್ದೇವೆ. Hallelujah. ಸೊ ಈ ದಿನ ಕ್ರಿಸ್ತು ನಮಗಾಗಿ ಪಟ್ಟಂಥ ಕಷ್ಟಗಳು, ನೋವುಗಳು, ಉಪದ್ರವಗಳು, ಒಂದು ಹಾಡನ್ನು ನೆನೆಸಿ Hallelujah. ಅವರು ನಮಗಾಗಿ ಏನನ್ನು ಮಾಡಿದರೋ ಎಂಬುದನ್ನು ಧ್ಯಾನಿಸುವುದಕ್ಕೆ ಬಯಸುತ್ತೇನೆ. Hallelujah. ಮುಖ್ಯವಾಗಿ ಒಂದು ವಾಕ್ಯವನ್ನು ಓದೋಣ. 1 ಪೇದರು 3ನೇ ಅಧ್ಯಾಯ 18ನೇ ವಾಕ್ಯ. 1 ಪೇದರು 3ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. For Christ also suffered once for sins, the righteous for the unrighteous, to bring you to God. He was put to death in the body, but made alive in the spirit. ಆತನು ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟು ಆತ್ಮ ಸಂಬಂಧವಾಗಿ ತಿರುಗಿ ಬದುಕುವುದಾದನು. ಅದು ಕಂಟಿನ್ಯೂಷನ್ ಇದೆ. 18 ಕಂಟಿನ್ಯೂಷನ್. ಇನ್ನೊಂದು ವಾಕ್ಯವನ್ನು ನೋಡೋಣ. 1 ಪೇದರು 2ನೇ ಅಧ್ಯಾಯ 21ನೇ ವಾಕ್ಯ. To this you are called, because Christ suffered for you, leaving you an example that you should follow in his steps. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ನನ್ನ ಹೆಜ್ಜೆಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದರು. 2:21. ಓದಿ ಇನ್ನೊಂದ್ಸಲ ಅದು. ಆಂಟಿ ಓದಿ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋಗುವುದು. ಕ್ರಿಸ್ತನು ಸಹ ನಿಮಗಾಗಿ ಬಾಧೆಯನ್ನು ಅನುಭವಿಸಿ. ಎಲ್ಲರೂ ನಂಬುವುದು ಏನು ಅಂತಂದರೆ ಕ್ರಿಸ್ತನು ನಮಗಾಗಿ ಬಾಧೆಯನ್ನು ಅನುಭವಿಸಿದರು ಅಂತ ಅಲ್ವಾ? ಸೊ ಕ್ರಿಸ್ತನು ನಮಗಾಗಿ ಬಾಧೆಯನ್ನು ಅನುಭವಿಸಿದರು ಅಂತಂದರೆ ಯಾವುದಕ್ಕಾಗಿ, ಯಾವ ಕಾರಣಗಳಿಗಾಗಿ ಕ್ರಿಸ್ತನು ನಮಗಾಗಿ ಬಾಧೆಯನ್ನು ಅನುಭವಿಸಿದರು ಹೇಳ್ತೀರಾ ಯಾರಾದರೂ? ಪಾಪಗಳಿಗೋಸ್ಕರ ಆಯ್ತು ಒಂದು, ಮತ್ತೆ ನಮಗಾಗಿ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿದರು. ನಮ್ಮ ರಕ್ಷಣೆಗಾಗಿ ಅವರು ತನ್ನನ್ನೇ ತಾನು ಬಲಿಯಾಗಿ ಕೊಟ್ಟರು. ಮತ್ತೆ ವ್ಯಾಧಿಗಳಿಗಾಗಿ, ನಮ್ಮ ರೋಗಗಳಿಗಾಗಿ, ನಮ್ಮ ರೋಗ ನೋವುಗಳಿಗಾಗಿ ಅವರು ಬಾಧೆಯನ್ನು ಅನುಭವಿಸಿದರು. ಆಮೇಲೆ ಮತ್ತೆ ಇನ್ನ ಯಾವುದಾದ್ರೂ ಕಾರಣಗಳನ್ನು ಹೇಳುವುದಕ್ಕೆ ಸಾಧ್ಯವಿದೆಯಾ? ಅವರು ನಮ್ಮನ್ನು ಅವಮಾನಕ್ಕಾಗಿ ನಮ್ಮ ಅವಮಾನವನ್ನು ಅವರು ತನ್ನ ಮೇಲೆ ಹೊತ್ತುಕೊಂಡು ನಮಗಾಗಿ ಬಲಿಯಾದರು. ನಮ್ಮ ಅಕ್ರಮಗಳನ್ನು ಹೊತ್ತುಕೊಂಡರು, ನಮ್ಮ ಪಾಪಗಳು, ಅಕ್ರಮಗಳು ಎಲ್ಲವನ್ನು ಹೊತ್ತುಕೊಂಡರು. ಆಮೇಲೆ ಅದು ರಕ್ಷಣೆ ಅಂತಂದ್ರೆ ಅದರಲ್ಲೇ ಸೇರ್ಕೊಳ್ಳುತ್ತೆ. So that we will be reconciled with our Father. Amen. To sit at the right hand of the Father. ದೇವರ ಜೊತೆಗೆ ಐಕ್ಯವನ್ನು ಹೊಂದಿಕೊಳ್ಳುವುದಕ್ಕೆ. ಯಾಕೆಂದರೆ ಮೊದಲು ಮನುಷ್ಯನು ದೇವರೊಟ್ಟಿಗೆ ಐಕ್ಯವನ್ನು ಕಳೆದುಕೊಂಡನು, ಆ ಒಂದು ಸಂಬಂಧವನ್ನು ಕಳೆದುಕೊಂಡನು. ಆ ಸಂಬಂಧವನ್ನು ಮತ್ತೆ ತಿರುಗಿ ಉಂಟು ಮಾಡುವುದಕ್ಕಾಗಿ ಕ್ರಿಸ್ತನು ನಮಗಾಗಿ ಬಾಧೆಗೆ ಒಳಪಟ್ಟರು.
ಇನ್ನು ಅನೇಕ ಕಾರಣಗಳಿವೆ. Hallelujah. ನಮ್ಗೆ ಮುಖ್ಯವಾಗಿ ನ್ಯಾಯ ಅದೇ ನೀತಿವಂತರನ್ನಾಗಿ ಮಾಡ್ತಾರೆ, Amen. ಮತ್ತೆ ನ್ಯಾಯ ಕೊಡ್ತಾನೆ ನಮಗೆ. ಸತ್ಯ ನ್ಯಾಯಾಧಿಪತಿ ನ್ಯಾಯವನ್ನು ಒದಗಿಸಿಕೊಡುವುದಕ್ಕೆ, ನೀತಿ- ಅನ್ಯಾಯದಿಂದ ನೀತಿಯನ್ನು ತಪ್ಪಿಸಿಕೊಳ್ಳುವುದಕ್ಕೆ, ಕೊಡುವ ಸತ್ಯತೆಯನ್ನು ತಿಳ್ಕೊಳ್ಳೋದು. ನೀತಿವಂತನೇ. ಪರಲೋಕದಲ್ಲಿ ಒಂದು ಜಾಗವನ್ನು ಕೊಡುವನು ಆತನು. Amen. Hallelujah. So ಹೀಗೆ ಅನೇಕ ಜೀವ ಮಾರ್ಗ, Amen. ಜೀವ ಮಾರ್ಗ, ಜೀವ ಮಾರ್ಗವನ್ನು ತೋರಿಸುವುದಕ್ಕಾಗಿ ಜೀವ ಮಾರ್ಗ, ಅದು ರಕ್ಷಣೆಯ ಸತ್ಯ, ಒಂದು ಭಾಗ. ಸತ್ಯ ಜೀವ ಮಾರ್ಗ. ಸತ್ಯ ಜೀವ ಮಾರ್ಗ ಅದು ರಕ್ಷಣೆಯ ಒಂದು ಮಾರ್ಗ. ಅಂದ್ರೆ ರಕ್ಷಣೆಯದಲ್ಲೇ ಸೇರಲ್ಪಟ್ಟಿರುವಂತ ಒಂದು ಕಾರಣ ಅದು. Hallelujah. ಇನ್ನೊಂದು ಇದು ಕಾರಣ ಅಂತಂದ್ರೆ ಯೇಸು ಕ್ರಿಸ್ತನು ಸಾತಾನನ ಕ್ರಿಯೆಗಳನ್ನು ನಾಶ ಮಾಡುವುದಕ್ಕಾಗಿಯೂ ಸಹ ನಮಗಾಗಿ ಆ ಸಾತಾನನ ತಲೆಯನ್ನು ತುಳಿದು ಹಾಕುವುದಕ್ಕಾಗಿ ಅದಕ್ಕೂ ಸಹ ನಮಗಾಗಿ ಪಾಡುಪಟ್ಟರು. ಮತ್ತೆ ಇನ್ನು ಯಾವುದಾದ್ರೂ ಕಾರಣಗಳು ನಿಮಗೆ ನಿಮ್ಮ ಚಿಂತನೆಯಲ್ಲಿ ಬರುತ್ತಿದೆಯಾ? ಮಾತು ಕೇಳಿದೆ ನಾವು ನಿರ್ಣಯಕ್ಕಾಗಿ ನಾವು ಅವರಿಗಾಗಿ ವಿಧೇಯರಾಗಬೇಕು, ಅದಕ್ಕಾಗಿಯೂ ಅವರು ಬಾಧೆಪಟ್ಟರು. ಸೊ ಇನ್ನೊಂದು ವಾಕ್ಯವನ್ನು ಓದೋಣ. ಕೀರ್ತನೆಗಳು 129 3ನೇ ವಾಕ್ಯ. 129 3ನೇ ವಾಕ್ಯ. ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಹಾಕಿದರು. ಅದೇ ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಹಾಕಿದರು. ಉದ್ದವಾದ ಗೆರೆಗಳನ್ನು ಹಾಕಿದರು. Plowmen have plowed my back, made their furrows long. தமிழ் ಗೊತ್ತಿರ ಯಾರಾದ್ರೂ? உழுகிறவர்கள் என் முதுகின் மேல் உழுது தங்கள் படைசாலைகளை நீளமாக்குகிறார்கள். ಇದು ಒಂದು ಕೀರ್ತನೆ, ಸ್ಯಾಮ್ಸ್ ಅಲ್ವಾ? ಮುಖ್ಯವಾದ ವಿಷಯಕ್ಕೆ ಹೊರಡೋಕ್ಕಿಂತ ಮುಂಚೆ ಈ ಒಂದು ಕೀರ್ತನೆಯ ಬಗ್ಗೆ ಒಂದು ಸ್ವಲ್ಪ 5 ನಿಮಿಷ ಮಾತಾಡಬೇಕು ಅಂತ ಇಷ್ಟಪಡ್ತೇನೆ. ಈ ಕೀರ್ತನೆ ಇಂಗ್ಲಿಷ್ನಲ್ಲಿ ದಿ ಸಾಂಗ್ ಆಫ್ ಅಸೆನ್ಸ್ ಅಂತ ಕರೀತಾರೆ, ಅಲ್ಲ ಕನ್ನಡದಲ್ಲಿ ಅಂತಂದ್ರೆ ಆರೋಹಣ ಗೀತೆ ಅಂತ ಕರೀತಾರೆ ಅಲ್ವಾ? ಬೈಬಲ್ನಲ್ಲಿ ಈ ಕೀರ್ತನೆಗಳಲ್ಲಿ 15 ಕೀರ್ತನೆಗಳಿದೆ. ಆರೋಹಣ ಕೀರ್ತನೆ ಅಂತ, ಆರೋಹಣ ಗೀತೆಗಳು ಅಂತ ಅಂದ್ಬಿಟ್ಟು ಒಂದು 15 ಕೀರ್ತನೆಗಳಿದೆ. 15 Psalms are there. It is called as the Song of Ascents. ಅದು ಯಾವುದಂದ್ರೆ 120ರಿಂದ 134 ಕೀರ್ತನೆಗಳವರೆಗೂ ಆ 15 ಕೀರ್ತನೆಗಳು ಫ್ರಮ್ 120 Psalms 120 to Psalms 134 is called as the Song of Ascents, ಆರೋಹಣ ಗೀತೆಗಳು ಅಂತ. Hallelujah. ಈ ಆರೋಹಣ ಗೀತೆಗಳು ಇದನ್ನು ಇಸ್ರಾಯೇಲ ಮಕ್ಕಳು ಮತ್ತು ಲೇವಿಯರು ಈ ಗೀತೆಗಳನ್ನು ಹಾಡಿಕೊಂಡು ದೇವಾಲಯಕ್ಕೆ ಹೊರಡುತ್ತಿದ್ದರು. ವೇದವಾಕ್ಯದಲ್ಲಿ ದೇವರು 3 ಹಬ್ಬಗಳನ್ನು ಇಸ್ರಾಯೇಲ್ ಮಕ್ಕಳಿಗೆ ಆಚರಣೆ ಮಾಡಬೇಕು ಅಂತ ಒಂದು ಪ್ರಮಾಣವನ್ನು ಕೊಟ್ಟರು. Hallelujah. ಪ್ರತಿಯೊಂದು ಸಾರಿಯೂ ಸಹ ಪ್ರತಿ ವರ್ಷವೂ ಸಹ ಇಸ್ರಾಯೇಲ್ ಮಕ್ಕಳು ಆ ದೇವರು ಕಲ್ಪಿಸಿಕೊಟ್ಟಂತ ಆ ಹಬ್ಬಗಳನ್ನು ಆಚರಿಸೋದಕ್ಕೆ ಪ್ರಯಾಣ ಮಾಡುವಾಗ ಯೆರೂಸಲೇಮ್ ಕಡೆಗೆ ತಿರುಗಿ ಹೋಗುವಾಗ ಈ ಹಾಡುಗಳನ್ನು ಹಾಡುತ್ತಾ ಹೋಗುತ್ತಿದ್ದರು. ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ, ದೇವರಿಗೆ ಸ್ತೋತ್ರ ಮಾಡಿ, ದೇವರು ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನು ನೆನೆಸಿ ಈ ಆರೋಹಣ ಗೀತೆಗಳನ್ನು ಹಾಡಿಕೊಂಡು ಯೆರೂಸಲೇಮಿನ ಕಡೆಗೆ ಪ್ರಯಾಣ ಮಾಡುತ್ತಿದ್ದರು. ಅದರಲ್ಲಿ ಇಸ್ರಾಯೇಲ್ ಮಕ್ಕಳು ಸಹ ಹಾಡುತ್ತಿದ್ದರು. ಜೊತೆಗೆ ಈ ಯಾಜಕರು, ಲೇವಿಯರು ಮತ್ತು ಯಾಜಕರು ಅವರು ದೇವಾಲಯದ ಕಡೆಗೆ ಹೋಗುವಾಗಲೂ ಸಹ ಈ ಆರೋಹಣ ಗೀತೆಗಳನ್ನು ಹಾಡಿಕೊಂಡು ದೇವರು ಮಾಡಿದ ಕಾರ್ಯಗಳನ್ನೆಲ್ಲ ಸ್ಮರಿಸಿ, ದೇವರನ್ನು ಸ್ತೋತ್ರಿಸಿ
ಆಲಯದ ಕಡೆಗೆ ಹೋಗುತ್ತಿದ್ದರು. ಸೊ ಅದಕ್ಕೆ ಈ ಒಂದು ಆರೋಹಣ ಗೀತೆಗಳಿಗೆ ಸಾಂಗ್ಸ್ ಆಫ್ ಅಸೆನ್ಸ್ ಒಂದು ವಿಶೇಷವಾದಂತಹ ಸ್ಥಾನವನ್ನು ಈ ಕೀರ್ತನೆಗಳಲ್ಲಿ ಪಡೆದುಕೊಂಡರು. ಈ ಆರೋಹಣ ಗೀತೆ, ಈ 15 ಗೀತೆಗಳಲ್ಲಿ ದಾವೀದನು 4 ಆರೋಹಣ ಗೀತೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸಾಲಮೋನನು ಒಂದು ಆರೋಹಣ ಗೀತೆಯನ್ನು ಬರೆದಿದ್ದಾರೆ. ಇನ್ನು ಮಿಕ್ಕಿದ್ದು ಯಾರು ಬರೆದಿದ್ದಾರೆ ಅಂತ ಖಚಿತವಾಗಿ ತಿಳಿದಿಲ್ಲ, ಯಾರು ಬರೆದಿದ್ದಾರೆ ಅಂತಂದು ಎಲ್ಲಿನೂ ಹೇಳಲ್ಪಟ್ಟಿಲ್ಲ. ಬಟ್ ಆದರೂ ಸಹ ಎಲ್ಲ ಗೀತೆಗಳನ್ನು ಇಸ್ರಾಯೇಲ್ ಮಕ್ಕಳು ದೇವರ ಕಡೆಗೆ, ದೇವರ ಆಲಯದ ಕಡೆಗೆ ಹೋಗುವಾಗ, ಯೆರೂಸಲೇಮ್ ಕಡೆಗೆ ಹೋಗುವಾಗ ಹಾಡಿಕೊಂಡು ಹೋಗುತ್ತಿದ್ದರು. ಹಲ್ಲೆಲೂಯಾ. ಜೊತೆಗೆ ಈ ಆರೋಹಣ ಅಂತಂದರೆ, ಇಲ್ಲ ಅಸೆಂಟ್ ಅಂದರೆ ಮೇಲೆ ಹಾರುವುದು ಅಲ್ವಾ? ಪಕ್ಷಿಗಳು ಹೇಗೆ ಮೇಲೆ ಹಾರುತ್ತದೋ ಅದೇ ತರ ಮೇಲೆ ಹಾರುವುದು ಅಂತ ಅರ್ಥ. ಈ ಪಕ್ಷಿಗಳು ಮೇಲೆ ಹಾರುವುದು ಬಹಳ ಸುಲಭ ಅಲ್ವಾ? ಅದನ್ನ ಕಷ್ಟಪಡುತ್ತಾ ಸುಮ್ಮನೆ ರೆಕ್ಕೆಗೆ ಹಿಂಗೆ ಅಂದ್ಬಿಟ್ರೆ ಮೇಲೆ ಹಾಕೊಂಡು ಹೋಗ್ಬಿಡುತ್ತೆ. ಆದರೆ ಮನುಷ್ಯನು ಒಂದು ಬೆಟ್ಟವನ್ನು ಹತ್ತಿಕೊಂಡು ಹೋಗಬೇಕು ಅಂತಂದರೆ ಅದಷ್ಟು ಸುಲಭವಾದ ಕಾರ್ಯವಲ್ಲ ಅಲ್ವಾ? ಸೊ ಯೆರೂಸಲೇಮ್ ಅನ್ನೋದೊಂದು ಬೆಟ್ಟ. ಆದರೆ ನಿಜವಾಗಿ ಹೇಳಬೇಕು ಅಂತಂದರೆ ಇಸ್ರಾಯೇಲಿನಲ್ಲಿ ಅತಿ ಎತ್ತರದಲ್ಲಿರುವಂತಹ ಬೆಟ್ಟ ಅಂತಂದರೆ ಈ ಯೆರೂಸಲೇಮಿನ ಬೆಟ್ಟಗಳು. ಸೊ ಯೆರೂಸಲೇಮಿನ ಬೆಟ್ಟದಲ್ಲಿ ದೇವಾಲಯ ಇದ್ದುದರಿಂದ ಇಸ್ರಾಯೇಲ್ ಮಕ್ಕಳು ದೇವರನ್ನು ಸ್ತುತಿಸಿಕೊಂಡು, ಅವರು ಇಸ್ರಾಯೇಲ್ ಮಕ್ಕಳು ಬೇರೆ ಬೇರೆ ಸ್ಥಳದಲ್ಲಿದ್ದರು, ಬೇರೆ ಬೇರೆ ಪಟ್ಟಣಗಳಿದ್ದರು. ಆದರೆ ಈ ಹಬ್ಬ ಬಂದಾಗ ಈ ಹಬ್ಬವನ್ನು ಎಲ್ಲರೂ ಒಟ್ಟಿಗೆ ಆಚರಿಸುವುದಕ್ಕಾಗಿ ಎಲ್ಲರೂ ಯೆರೂಸಲೇಮ್ ಕಡೆಗೆ ಪ್ರಯಾಣ ಮಾಡುತ್ತಿದ್ದರು. ಸೊ ಪ್ರಯಾಣ ಮಾಡುವುದು ಅಂತಂದ್ರೆ ಬೆಟ್ಟವನ್ನು ಹತ್ತಬೇಕಾಗಿತ್ತು. ಸೊ ಅದಕ್ಕೆ ಆರೋಹಣ ಗೀತೆ ಅಂತ ಈ ಕೀರ್ತನೆಗಳಿಗೆ ಹಾಗೆ ಹೆಸರಿಟ್ಟರು. ಸೊ ಆ ಸಮಯದಲ್ಲಿ ಬೆಟ್ಟವನ್ನು ಹತ್ತುವುದಂದ್ರೆ ಅಷ್ಟು ಸುಲಭವಾದ ಕಾರ್ಯವಲ್ಲ. ಅಂದರೆ ನಾವು ದೇವರ ಸಮೀಪ ನಡೆಯಬೇಕು ಅಂತಂದರೆ ಅಷ್ಟು ಸುಲಭವಾದ ಕಾರ್ಯವಲ್ಲ. ಎಷ್ಟೊಂದು ಅಡೆತಡೆಗಳು ಬರುತ್ತೆ, ಎಷ್ಟೊಂದು ತೊಂದರೆಗಳು ಬರುತ್ತೆ. ತೊಂದರೆಗಳು ನಮ್ಮ ಸ್ವಂತ ಜನಗಳಿಂದಲೇ ಬರಬಹುದು, ನಮ್ಮ ಕುಟುಂಬದವರಿಂದಲೇ ಬರ್ಬೋದು, ನಮ್ಮ ಸುತ್ತಮುತ್ತಲಿರುವಂತೆ ಬರ್ಬೋದು. ಒಂದು ರೀತಿ ಹೇಳ್ಬೇಕಾದ್ರೆ ಬಿಲಿವರ್ಸಿಂದಲೂ ಸಹ ಎಷ್ಟೊಂದು ಸಲ ತೊಂದರೆಗಳು ಬರ್ಬೋದು ನಾವು ದೇವರಿಗೆ ಸಮೀಪವಾಗಿ ಹೋಗುತ್ತಿದ್ದೇವೆ ಅಂತಂದರೆ. ಅಲ್ಲೆಲ್ಲೂಯಾ. ಸೊ ಆರೋಹಣ ಅನ್ನುವುದು ಬರೀ ಬೆಟ್ಟವನ್ನು ಹತ್ತಿ ಯೆರೂಸಲೇಮಿಗೆ ಹೋಗಿ ಅಲ್ಲಿ ಆರಾಧಿಸೋದು ಮಾತ್ರವಲ್ಲ, ದೇವರಿಗೆ ಹತ್ತಿರವಾಗಿ, ದೇವರಿಗೆ ಸಮೀಪವಾಗಿ ಹೋಗಿ ದೇವರೇ ನೀನೇ ನನಗೆ ಅಲ್ಲ ಅಂತ ಹೇಳಿಕೊಳ್ಳುವಂತಹ ದೇವರ ಒಂದು ಹತ್ತಿರದ ಸಂಬಂಧವನ್ನು ಅನುಭವಿಸುವಂತಹ ಕಾರ್ಯ ಇದು ಈ ಕೀರ್ತನೆಗಳನ್ನು ಹಾಡಿಕೊಂಡು ಹೋಗುತ್ತಿದ್ದಾರೆ. ಹಲ್ಲೆಲೂಯಾ. ಸೊ ಇದು ಬರೀ ಶಾರೀರಿಕವಾಗಿ ಫಿಸಿಕಲ್ ಆಗಿ ಮಾತ್ರ ಒಂದು ಎತ್ತರವಾದಂಥ ಒಂದು ಸ್ಥಳಕ್ಕೆ ಹೋಗಿ ಯೆರೂಸಲೇಮಿಗೆ ಹೋಗಿ ದೇವರನ್ನು ಆರಾಧಿಸೋದು ಮಾತ್ರವಲ್ಲ, ಆತ್ಮಿಕವಾಗಿ ತಿಳಿದುಕೊಳ್ಳಬೇಕಂತಂದರೆ ನಿಜವಾಗಿಯೂ ನಾವು ದೇವರ ಸಮೀಪ, ದೇವರ ಹತ್ತಿರಕ್ಕೆ ಹೋಗಿ ಅವರನ್ನು ಆರಾಧಿಸುವಂಥ, ಅವರ ಪಾದಗಳಲ್ಲಿ ಕುಳಿತು ಅವರನ್ನು ಧ್ಯಾನಿಸುವಂಥ, ಅವರನ್ನು ಮಹಿಮೆಗೊಳಿಸುವಂತಹ ಒಂದು ಕಾರ್ಯವಾಗಿತ್ತು. ಸೊ ಅದಕ್ಕಾಗಿ ಈ ಆರೋಹಣ ಗೀತೆಗಳನ್ನು ಇಸ್ರಾಯೇಲ್ ಮಕ್ಕಳು ಹಾಡುತ್ತಿದ್ದರು. ಸಂತೋಷದಿಂದ ಹಾಡಿಕೊಂಡು ಎಲ್ಲರೂ ಯೆರೂಸಲೇಮ್ ಕಡೆಗೆ ತಿರುಗಿ, ದೇವಾಲಯದ ಕಡೆಗೆ ತಿರುಗಿ ಅಲ್ಲಿ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಮುಖ್ಯವಾಗಿ 3 ಹಬ್ಬಗಳನ್ನು ಕೊಡಲ್ಪಟ್ಟಿತ್ತು ಅವರಿಗಾಗಿ. ಆ 3 ಹಬ್ಬಗಳನ್ನು ಆಚರಿಸುವುದಕ್ಕೆ ಸಹ ಪ್ರತಿಯೊಂದು ಇಸ್ರಾಯೇಲ್ ಮಕ್ಕಳು, ಯಹೂದಿಯರು ಪ್ರಯಾಣ ಮಾಡಿ ಆಚರಿಸುತ್ತಿದ್ದರು. ಮೂರು ಹಬ್ಬಗಳು. ಮೊದಲನೇ ಹಬ್ಬ ಪಸ್ಕಾ ಹಬ್ಬ, ಎರಡನೇದು ಪೆಂಟೆಕೋಸ್ತಿನ ಹಬ್ಬ, ಮೂರನೇದು ದ ಫೀಸ್ಟ್ ಆಫ್ ಟೆಬರ್ನಾಕಲ್, ಸೂಕೋತ್ ಹಬ್ಬ, ಇಲ್ಲ ಗೂಡಾರಗಳ ಹಬ್ಬ. ಆ 3 ಮುಖ್ಯವಾದ ಹಬ್ಬಗಳು. ಆಕ್ಚುಲಿ ನಾವು ವೇದದಲ್ಲಿ ನೋಡಿದರೆ 7 ಹಬ್ಬಗಳಿದೆ, ಅದರಲ್ಲಿ ಪ್ರಮುಖವಾದದ್ದು ಈ 3. ಸೊ ಈ 3 ಹಬ್ಬಗಳನ್ನು ಪ್ರತಿ ವರ್ಷವೂ ಆಚರಿಸುತ್ತಿದ್ದರು. ಆಚರಿಸುವಾಗ ಇಸ್ರಾಯೇಲ್ ಮಕ್ಕಳು ಪ್ರಯಾಣ ಮಾಡುವಾಗ, ಯೆರೂಸಲೇಮಿನ ಕಡೆಗೆ ಪ್ರಯಾಣ ಮಾಡುವಾಗ
ಜೊತೆಗೆ ಇಸ್ರಾಯೇಲ್ ಮಕ್ಕಳು ತಮ್ಮ ಬಂಧನದಿಂದ ಅಂದರೆ ಬಾಬಿಲೋನಿನಿಂದ ಬಿಡುಗಡೆ ಆಗಿ ಹೊರಬರುವಾಗ ಆಗಲೂ ಸಹ ಆ ದೊಡ್ಡ ದೀರ್ಘ ಪ್ರಯಾಣದ ಸಮಯದಲ್ಲೂ ಸಹ ಈ ಆರೋಹಣ ಗೀತೆಗಳನ್ನು ಹಾಡಿಕೊಂಡು ಬರುತ್ತಿದ್ದರು. ಅಂದರೆ ದೇವರ ಒಂದು ಮಹಾ ದೊಡ್ಡ ಬಿಡುಗಡೆಯನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿ ದೇವರಿಗೆ ಸ್ತುತಿಸಿ ಅಲ್ಲಿ ಆ ಸಂತೋಷದಿಂದ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಗುಂಪಾಗಿ ಎಲ್ಲರೂ ಜನರು ಎಲ್ಲ ಇಸ್ರಾಯೇಲರ ಮಕ್ಕಳು ಎಲ್ಲ ಯಹೂದ್ಯರು ಗುಂಪಾಗಿ ಸೇರಿ ಹಾಡುವಂಥ ಗೀತೆಗಳಾಗಿತ್ತು. ಅಲ್ಲೆಲ್ಲೂಯ. ಮತ್ತೊಂದು ಸಾರಿ ಕೀರ್ತನೆ 129 3ನೇ ವಾಕ್ಯವನ್ನು ಓದಿ. ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಮಾಡಿದರು. ಉಳುವವರು ನನ್ನ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಮಾಡಿದರು. ಇದು ನಿಜವಾಗಿ ಹೇಳಬೇಕು ಅಂತಂದರೆ ಇಸ್ರಾಯೇಲ ಮಕ್ಕಳು ಹಾದು ಹೋದಂತಹ ಉಪದ್ರವಗಳು ಅದನ್ನು ನೆನೆಸಿ ದೇವರ ಬಳಿಗೆ ಹೇಳಿಕೊಂಡು ಇಸ್ರಾಯೇಲ ಮಕ್ಕಳು ಅದನ್ನು ನೆನೆಸಿಕೊಂಡು ಹೇಗೆ ಅದರಿಂದ ದೇವರು ಬಿಡುಗಡೆ ಮಾಡಿದರೋ ಅಂತ ಹೇಳುವಂಥ ಒಂದು ಕೀರ್ತನೆ. ಇಸ್ರಾಯೇಲ್ ಮಕ್ಕಳು ಅನೇಕ ರೀತಿಯಲ್ಲಿ ಉಪದ್ರವಕ್ಕೆ ಒಳಪಟ್ಟರು ಅಲ್ವಾ, ಅನೇಕ ರೀತಿ ಹಿಂಸೆಗೆ ಒಳಪಟ್ಟರು, ತೊಂದರೆಗೆ ಒಳಪಟ್ಟರು. ಯಾಕೆಂದ್ರೆ ಅವರು ಮಾಡಿದ ಪಾಪಗಳಿಗಾಗಿ ದೇವರು ಅವರನ್ನು ಅನ್ಯ ಜನರುಗಳಿಗೆ ಒಪ್ಪಿಸಿಕೊಟ್ಟರು. ಅವಿಧತೆಯಿಂದ ಅನ್ಯ ಜನರಿಗೆ ಒಪ್ಪಿಸಿಕೊಟ್ಟರು. ಒಂದು ರೀತಿ ಅಸಿರಿಯರಿಗೆ ಒಪ್ಪಿಸಿಕೊಟ್ಟರು, ಮತ್ತೆ ಬಾಬಿಲೋನಿಗೆ ಒಪ್ಪಿಸಿಕೊಟ್ಟರು. ಹೀಗೆ ಅನೇಕರ ಅನ್ಯ ಜನಗಳಿಗೆ ಒಪ್ಪಿಸಿಕೊಟ್ಟರು. ಆಗ ಅವರು ಅನೇಕ ರೀತಿಯ ಉಪದ್ರವಗಳಿಗೆ ಒಳಪಟ್ಟರು, ಅನೇಕ ರೀತಿಯ ಹಿಂಸೆಗಳಿಗೆ ಒಳಪಟ್ಟರು, ಎಷ್ಟೊಂದು ಜನ ಕೊಲ್ಲಲ್ಪಟ್ಟರು. ಎಲ್ಲ ರೀತಿಯ ಉಪದ್ರವಗಳನ್ನು ಅವರು ಅನುಭವಿಸಿದ್ದಾರೆ. ಆ ಉಪದ್ರವಗಳನ್ನು ನೆನೆಸಿಕೊಂಡು ಇಸ್ರಾಯೇಲ್ ಮಕ್ಕಳು ಹೇಳುವಂಥ ವಾಕ್ಯವಿದು. ಆದರೆ ಅದು ಇನ್ನೊಂದು ರೀತಿ, ಕ್ರಿಸ್ತನು ನಮಗಾಗಿ ಪಟ್ಟಂಥ ಉಪದ್ರವಗಳನ್ನು ಸಹ ಈ ವಾಕ್ಯ ತೋರಿಸಿಕೊಡುತ್ತದೆ. ಕ್ರಿಸ್ತ ನಮಗಾಗಿ ಪಟ್ಟಂಥ, ನಮಗಾಗಿ ಅವರು ಅನುಭವಿಸಿದಂಥ ಹಿಂಸೆ, ತೊಂದರೆ, ಉಪದ್ರವ ಎಲ್ಲವೂ ಸಹ ಈ ವಾಕ್ಯವು ತೋರಿಸಿಕೊಡುತ್ತದೆ. ಮುಖ್ಯವಾಗಿ ಇದು ಹೇಳುವುದೇನಂತಂದರೆ, ಈ ವಾಕ್ಯ ಏನು ಹೇಳುತ್ತಿದೆ ಅಂತಂದರೆ, ಇನ್ನೊಂದ್ಸಲ ಓದಿ ಅದೇ ವಾಕ್ಯ 129 3ನೇ ವಾಕ್ಯ. ಉಳುವವರು ನಮ್ಮ ಬೆನ್ನಿನ ಮೇಲೆ ಉಳುವವರು ನನ್ನ ಬೆನ್ನಿನ ಮೇಲೆ ಉಳುತ್ತಾ ಉದ್ದವಾದ ಗೆರೆಗಳನ್ನು. ಮುಖ್ಯವಾಗಿ ಇಲ್ಲಿ ನನ್ನ ಬೆನ್ನಿನ ಮೇಲೆ ಅಂತ ಯಾಕೆ ಬರಬೇಕು? ಮುಂದಗಡೆ ಇರ್ಬೋದು, ಇಲ್ಲ ಕೈ ಇರ್ಬೋದು, ಇಲ್ಲ ಕಾಲು ಇರ್ಬೋದು, ತಲೆ ಇರ್ಬೋದು, ಎಷ್ಟೊಂದು ಇರ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಬೆನ್ನಿನ ಮೇಲೆ ಅಂತ ಸೈನಿಕರು ಹೊಡೆಯುವಾಗ ಛಾತಿಯಿಂದ ಬೆನ್ನಿಗೆ ಜಾಸ್ತಿ. ಯಾಕೆ ಬೆನ್ನಿಗೆನೆ ಯಾಕೆ ಜಾಸ್ತಿ? ಶರೀರದಲ್ಲಿ ಬೆನ್ನಿಸ್ ಸ್ಪೈನಲ್ ಕಾರ್ಡ್ ಇಸ್ ಇಂಪಾರ್ಟೆಂಟ್. ಅದು ಒಂಥರ ಅದು ಫಿಸಿಕಲ್ ಆಗಿ ಅದು ಉಳುಮೆ ಮಾಡೋದಕ್ಕೆ ಉಳುಮೆ ಮಾಡಿ ಮತ್ತೆ ಬಿತ್ತಿದ್ರೆ ಅದರಲ್ಲಿ ಎದ್ದೇಳ್ತೀರಾ. ಮತ್ತೆ ಇದು ನೇಗಿಲು ಹಾಕೋದು ಬೀಜ ಬಿತ್ತೋದಿಕ್ಕೆ, ಅದರಲ್ಲಿ ಮತ್ತೆ ನೀವು ಬೆಳಿತೀರಾ. ಅದು ಒಂದು ಕಾರಣ. ಇನ್ನೊಂದು ಏನು ಅಂತಂದ್ರೆ, ಇಸ್ರಾಯೇಲ್ ಮಕ್ಕಳು ಬಾಧೆ ಪಡಿಸೋದಕ್ಕೆ ಹೊಡಿತಾನೆ ದೇವ್ರು. ನಿಮ್ಗೆ ಅದರಲ್ಲಿ ಬಿತ್ತಿ ಅದನ್ನ ಬೆಳೆಸ್ತಾರೆ, ಚಿಗುರಿಸ್ತಾರೆ. ಅದರಿಂದ ನೀವು ಬೆಳೆ ತೆಗಿತೀರಾ. ಹಾರ್ವೆಸ್ಟ್ ಮಾಡಿದಾಗ ಯು ವಿಲ್ ಗೆಟ್ ಫ್ರೂಟ್ಸ್ ಅಲ್ಲ. ಅದು ಉಳಿದದಲ್ಲಿ ಬಿತ್ತಿದ್ರೆ ಅದರಲ್ಲಿ ನಿಮಗೆ ಫಲ ಸಿಗುತ್ತೆ. ಇನ್ನೊಂದೇನು ಅಂತಂದ್ರೆ, ಇನ್ನೊಂದು ಕಾರಣ ಏನು ಅಂತಂದ್ರೆ, ಇಸ್ರಾಯೇಲ್ ಮಕ್ಕಳು ಅವರು ಪಾಪ ಮಾಡಿ ಅವರು ದೇವರಿಗೆ ದೂರ ಹೋಗಿ ದೇವರಿಗೆ ಅವರು ಬೆನ್ನು ತಿರುಗಿಸಿಕೊಂಡು ಹೋದರು ಅಂತ ವಾಕ್ಯ. ಇನ್ನು ಬೆನ್ನು ತಿರುಗಿಸಿಕೊಂಡು ಹೋದರು. ಓದಿ
Second Chronicles chapter 29 verse 6. ಎರಡು ಪೂರ್ವ ವೃತ್ತಾಂತ ಕಾಲ 29ನೇ ಅಧ್ಯಾಯ 6ನೇ ವಾಕ್ಯ. Our parents were unfaithful. They did evil in the eyes of the Lord our God and forsook him. They turned their faces away from the Lord's dwelling place and turned their backs on him. And turn their backs on him. ಅವರು ತನ್ನ ಬೆನ್ನುಗಳನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಹೋದರು ಅಂತ ಹೇಳುತ್ತದೆ ವಾಕ್ಯ. ಕನ್ನಡದಲ್ಲಿ ಓದಿ. ನಮ್ಮ ಪಿತೃಗಳು ನಮ್ಮ ದೇವರಾದ ಯೆಹೋವನಿಗೆ ದ್ರೋಹ ಮಾಡಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಆತನನ್ನು ತೊರೆದು ಬಿಟ್ಟರು. ಅವರು ಆತನ ನಿವಾಸ ಸ್ಥಳವನ್ನು ತೊರೆದು ವಿಮುಖರಾದರು. ವಿಮುಖ ಅಂದ್ರೆ ಇಂಗ್ಲಿಷ್ ನಲ್ಲಿ they turned their backs towards him ಅಂತ ಹೇಳಿದ್ದಾರೆ. Second Chronicles 29:6. நம்முடைய பிதாக்கள் துரோகம் பண்ணி நம்முடைய தேவனாகிய கர்த்தரின் பார்வைக்கு பொல்லாப்பானதை செய்து அவரை விட்டு விலகி தங்கள் முகங்களை கர்த்தருடைய வாசஸ்தலத்தை விட்டு திருப்பி அதற்கு முன்பே காட்டினார்கள். ಬೆನ್ನು ಕೊಟ್ಟು ಅದೇ ಅವರು ಆತನ ನಿವಾಸ ಸ್ಥಳಕ್ಕೆ ಬೆನ್ನು ಕೊಟ್ಟು ವಿಮುಖರಾದರು. ಬೆನ್ನು ಕೊಟ್ಟರು. ಇಸ್ರಾಯೇಲ್ ಅವರು ಬರೀ ಪಾಪ ಮಾಡುವಾಗ ಮುಖ ತಿರುಗಿಸ್ಕೊಂಡೋದ ಬೆನ್ನು ತೋರಿಸ್ಬಿಟ್ಟೋದ ಅಂತ ನ್ಯಾಚುರಲ್ ಆಗಿ ಕರೆದ್ರು ಮುಖ ತಿರ್ಗಿಸ್ ಬೆನ್ನು ತೋರಿಸ್ಬಿಟ್ಟು ತಿರುಗಿಸ್ಕೊಂಡೋದ. ಈಗಲೂ ಸಹ ಅದೇ ತರ ಆಗ್ತಾ ಇದೆ. ನಮಗೆ ವಿರುದ್ಧವಾಗಿರುವವರು ನಾವು ಹೇಳೋದು ಹೆಂಗೆ ಅಂತಂದ್ರೆ, ನೋಡು ಅವ್ನು ಬೆನ್ನು ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ, ಮಕ್ಕ ತಿರ್ಸ್ಕೊಂಡು ಹೋಗ್ತಾನೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನೋಡು ಅವ್ನು ಬೆನ್ನು ತಿರ್ಸ್ಕೊಂಡು ಹೋಗ್ತಾ ಇದ್ದಾನೆ, ಬರ್ತಾ ಇಲ್ಲ, ನಮ್ಮ ಕಡೆಗೆ ಬರ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇಲ್ಲ, ಬೆನ್ನು ತಿರ್ಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾನೆ ಅಂತ ಅದು ಸಾಮಾನ್ಯವಾಗಿ ಬರುವಂಥ ಮಾತು. ಅದು ಬೈಬಲಿಂದನೇ ಬಂದಿರುವಂಥ ವಾಕ್ಯ. ಅದು ಬೈಬಲಿಂದನೇ ಬಂದಿರುವಂಥ ಒಂದು ಹೇಳಿಕೆ. ಇನ್ನೊಂದು ವಾಕ್ಯ ಇದೆ, ಇನ್ನೊಂದು ಓದಿ. ಇಲ್ಲ, ಯೆರೆಮೀಯ ಪ್ರವಾದಿ ಪುಸ್ತಕ 32ನೇ ಅಧ್ಯಾಯ 33ನೇ ವಾಕ್ಯ. ಯೆರೆಮೀಯ 32-33. They turned their backs to me and not their faces. They turned their backs to me. ಅವರ ಬೆನ್ನುಗಳನ್ನು ತಿರುಗಿಸಿದರು, ಅವರ ಮುಖವನ್ನಲ್ಲ. Though I taught them again and again. ಅವರು ನನಗೆ ಮುಖ ಕೊಡದೆ ಬೆನ್ನು ಮಾಡಿದ್ದಾರೆ. ಅವರು ನನಗೆ ಮುಖ ಕೊಡದೆ ಎಡಬಿಡದೆ ಅವರಿಗೆ ಬೆನ್ನು ಮಾಡಿದ್ದಾರೆ. ಅವರು ಉಪದೇಶವನ್ನು ಹೊಂದಲಿಲ್ಲ ಮತ್ತು ನನಗೆ ಕಿವಿ ಕೊಡಲೇ ಇಲ್ಲ. ಯಾರಾದ್ರೂ ಇಷ್ಟ ಆಗಲಿಲ್ಲ, ದ್ವೇಷ ಇದೆ ಅಂದ್ರೆ ಅವ್ರು ನೋಡಿದ ತಕ್ಷಣ ಹಿಂಗೆ ತಿರ್ಕೊಂತಾರೆ. ಮುಖ್ಯವಾಗಿ ಇಲ್ಲಿ ಹೇಳುವುದು ಏನಂತಂದ್ರೆ, ನಮಗೆ ಬೆನ್ನು ತಿರುಗಿಸಿ ಹೋದರು ಅಂತ, ಮುಖ ಕೊಡದೆ ಬೆನ್ನನ್ನು ತಿರುಗಿಸಿ ಹೋದರು ಅಂತ ಅಲ್ವಾ? ಓದಿ ತಮಿಳಲ್ಲಿ. முகத்தை அல்ல முதுகை எனக்கு காட்டினார். ಮುಖತೆ ಅಲ್ಲ ಮುದುಗು எனக்கு ಕಾಟಿನಾರು. ಇನ್ನೊಂದು ವಾಕ್ಯ ಓದಿ. ಐಸಾಯ ಬರೆದ ಪ್ರವಾದಿ ಪುಸ್ತಕ 50ನೇ ಅಧ್ಯಾಯ 6ನೇ ವಾಕ್ಯ. ಅನೇಕ ವಾಕ್ಯಗಳಿದೆ. ಹೀಗೆ ಜನರು ಇಸ್ರಾಯೇಲ್ ಮಕ್ಕಳು ದೇವರಿಗೆ ತನ್ನ ಬೆನ್ನನ್ನು ತೋರಿಸಿ ಹೋದರು ಅಂತ. ಐಸಾಯ 50 verse 6. 50 verse 6. ನಾನು ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಬೆಳೆದೆನು. I offered my back to those who beat me. ಗುಣಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆಮಾಡಿಕೊಳ್ಳುವ. That is Jesus suffering. Yes, Jesus suffering. He showed his back. Yes. ಅವರು ಹೊಡೆಯುವವರಿಗೆ. ಹೌದು. ಓದಿ ಇಂಗ್ಲಿಷ್. I offered my back to those who beat me, my cheeks to those who pulled out my beard. I offered my back to those who beat me. Hallelujah. So ದೇವರ ಕ್ರಿಸ್ತುವೇ ತನ್ನ ಬೆನ್ನನ್ನು ಕೊಟ್ಟರು ಅಂತ ವಾಕ್ಯ. ಹೊಡಿಬೇಕಾದ್ರೂ ಅಷ್ಟೇ ಸಾಮಾನ್ಯ ಜನ ಬೆನ್ನೇ ಕೊಡೋದು. ಸೊ ಇದಕ್ಕೆ ದೇವರು ತನ್ನ ಬೆನ್ನನ್ನು ಯಾವುದಕ್ಕಾಗಿ ಕೊಟ್ಟನು? ಯೇಸು ಕ್ರಿಸ್ತನು ತನ್ನ ಬೆನ್ನಿನ ಮೇಲೆ ಅಷ್ಟು ಆಳವಾದ ಗಾಯಗಳನ್ನು ಯಾವುದಕ್ಕಾಗಿ ಪಡೆದುಕೊಂಡನು, ಉಪದ್ರವವನ್ನು ಪಟ್ಟನು ಅಂತದಕ್ಕೆ 3 ಮುಖ್ಯ ಕಾರಣಗಳಿವೆ. ಒಂದನೇದು ಮುಖ್ಯವಾಗಿ ಆದ ಮತ್ತು ಎವಳು
ಪಾಪ ಮಾಡಿದ್ದಾರೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ. ಅವರು ಪಾಪವನ್ನು ಮಾಡಿದ ನಂತರ ಅವರನ್ನು ಏದೇನ್ ತೋಟದಿಂದ ಪೂರ್ವ ಕಡೆಗೆ ಕಳುಹಿಸಿಬಿಟ್ಟರು. ಈಸ್ಟ್, ಟುವರ್ಡ್ಸ್ ದ ಈಸ್ಟ್, ದೇ ವೆಂಟ್ ಅವೇ ಟುವರ್ಡ್ಸ್ ದ ಈಸ್ಟ್. ಅದಕ್ಕೆ ವಾಕ್ಯ ಆದಿಕಾಂಡ 3ನೇ ಅಧ್ಯಾಯ 24ನೇ ವಾಕ್ಯ ನೋಡಿ. ಹೀಗೆ ಆತನು ಮನುಷ್ಯನನ್ನು ಹೊರಗೆ ಹಾಕಿ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯನ್ನು ಎಲ್ಲಾ ಕಡೆ ದಗದಗಿಸುವ ಉರಿಯುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. ಅವರನ್ನು ಪೂರ್ವ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಅವರನ್ನು ಪೂರ್ವ ದಿಕ್ಕಿನಲ್ಲಿ ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ. ಮತ್ತೆ ಆ ಪಾಪ ಮಾಡಿ ದೇವರಿಂದ ದೂರ ಹೋದಂಥ ಜನಗಳು ಮತ್ತೆ ಆ ಪೂರ್ವ ದಿಕ್ಕನ್ನು ಹುಡುಕಿಕೊಂಡು ವಾಪಸ್ ಬರುತ್ತಾರೆ ಎಂಬ ನಂಬಿಕೆಯಿಂದ. ಅಂದ್ರೆ ಯಾವ ಇಸ್ರಾಯೇಲ ಮಕ್ಕಳು ಬೆನ್ನನ್ನು ತೋರಿಸಿ ದೇವರಿಗೆ ಹಿಂತಿರುಗಿದರೋ ಅವರು ಅದೇ ಯೇಸು ಕ್ರಿಸ್ತನು ಅನುಭವಿಸಿದ ಆ ಬೆನ್ನಿನ ಮೇಲೆ ಅನುಭವಿಸಿದಂತಹ ಆ ಉಪದ್ರವ, ಆ ಏಟುಗಳಿಂದ ಆಳವಾಗಿ ಬಾಧಿಸಲ್ಪಟ್ಟಂಥ ಆ ಗೆರೆಗಳಿಂದ ಮತ್ತೆ ಇಸ್ರಾಯೇಲ್ ಮಕ್ಕಳು ಅದನ್ನು ಮತ್ತೆ ಆ ದೇವರ ಬಳಿಗೆ ಹಿಂತಿರುಗಿ ಬರುತ್ತಾರೆ. ಹೇಗೆ ಆದಾಮಂದು ಎವಳು ಆ ಏದೇನ್ ತೋಟವನ್ನು ಬಿಟ್ಟು ದೂರ ಹೋದರೋ ಅವ್ರು ಮತ್ತೆ ಹಿಂತಿರುಗಿ ಬರುತ್ತಾರೆ. ಆ ಒಂದು ನಂಬಿಕೆಯಿಂದ ದೇವರ ಆ ಉಪದ್ರವವನ್ನು, ಯೇಸು ಕ್ರಿಸ್ತನ ಉಪದ್ರವವನ್ನು ಪಡೆದುಕೊಳ್ಳಬೇಕಾಗ್ತದೆ. ಆ ಏಟುಗಳನ್ನು ತನ್ನ ಬೆನ್ನಿನ ಮೇಲೆ ಆ ಗಾಯಗಳನ್ನು ಹೊತ್ತುಕೊಳ್ಳಬೇಕಾಗುತ್ತದೆ. ಆಮೇಲೆ ಎರಡನೇದಾಗಿ ಶಾಪಗಳಿಗೆ ಮತ್ತೆ ರೋಗ ರುಜಿನಗಳಿಗೆ ವ್ಯಾಧಿಗಳಿಗೆ ವೈರಸ್ ಟೈಪ್ಸ್ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಅಲ್ಲಿ ಅನ್ಯ ಜನರು, ಕಾನಾನ್ಯರು ಮತ್ತು ಐಗುಪ್ತ ದೇಶದವರು ಮತ್ತು ಅನೇಕ ಅನ್ಯ ಜನರು ಈ ಪ್ರಕೃತಿಕರವಾದ ದೇವರುಗಳನ್ನು ಪೂಜಿಸುತ್ತಿದ್ದಾರೆ. ಅವರಿಗೆ ಹೇಗೆ ಅಂತಂದ್ರೆ ಯಾವುದು ಬಹಳ ಶಕ್ತಿಯುತವಾಗಿದೆ, ಯಾವುದು ಬಲವಾಗಿದೆಯೋ ಅದನ್ನು ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಉದಾಹರಣೆಗೆ ಸೂರ್ಯ ಅಂತಂದ್ರೆ ಬೆಳಕು ಕೊಡ್ತಾ ಇದ್ದ, ಸೂರ್ಯನಿಂದ ಬೆಳೆ ಬೆಳೀತಾ ಇತ್ತು. ಅನೇಕ ರೀತಿಯ ಒಂದು ಅತಿ ಬಲವಾದ ಶಕ್ತಿಯುತವಾದ ಒಂದು ಪದಾರ್ಥ ಇಲ್ಲ ಒಂದು ದೇವರೊಂದು ಅದನ್ನು ಪೂಜಿಸುತ್ತಿದ್ದಾರೆ. ಅಲ್ಲೂಯ್ಯ. ಒಂದು ರೀತಿ ಇನ್ನೊಂದು ಹೇಳ್ಬೇಕಂತಂದ್ರೆ ಇಸ್ರಾಯೇಲ್ ಮಕ್ಕಳು ಯಾರಾಗಿದ್ದಾರೋ ಅವ್ರ ಮೇಯ್ನು ಶೆಪರ್ಡ್ಸ್ ಆಗಿದ್ದಾರೆ, ಇಲ್ಲ ವ್ಯವಸಾಯಿಗಳಾಗಿದ್ದಾರೆ, ಇಲ್ಲ ಶೆಪರ್ಡ್ಸ್ ಆಗಿದ್ದಾರೆ ಅಲ್ವಾ, ಕುರುಬರಾಗಿದ್ದಾರೆ. ಸೊ ಕುರುಬರಿಗೆ ಇಲ್ಲ ವ್ಯವಸಾಯಿಗಳಿಗೆ ಮುಖ್ಯವಾದದ್ದು ಏನು ಬೇಕಾಗಿತ್ತು? ಎತ್ತು ಅಲ್ವಾ. ಸೊ ಅದೇ ಅವರಿಗೆ ಇದರ ದೇವರ ಥರ, ಅಂದರೆ ಅದು ಐಗುಪ್ತ ದೇಶದಿಂದ ಬಂದಂಥ ಪದ್ಧತಿ. ಸೊ ಅದಕ್ಕೆ ಮರುಭೂಮಿಯಲ್ಲಿ ಇಸ್ರಾಯೇಲ್ ಮಕ್ಕಳು ನಮಗೆ ಒಂದು ದೇವರನ್ನು ಮಾಡುವಂತ ಆರೋನನ್ನು ಏನು ಮಾಡಿದನು? ಬಸವನನ್ನು ಮಾಡಿದರು. ಅದೇ ಅಲ್ವಾ. ಯಾಕಂದ್ರೆ ಬೇರೆ ಏನಾದ್ರು ಮಾಡಿದಿದ್ರೆ ಇಸ್ರಾಯೇಲ್ ಮಕ್ಕಳಿಗೆ ಅದನ್ನು ಅಷ್ಟೊಂದು ಸುಲಭವಾಗಿ ಸ್ವೀಕರಿಸೋಕೆ ಸಾಧ್ಯವಾಗುತ್ತಿರಲಿಲ್ಲ. ಸೊ ಆದ್ರಿಂದ ಒಂದು ಬಸವಣ್ಣನೇ ಮಾಡಿದನು. ಯಾಕಂದ್ರೆ ಬಸವಣ್ಣ ಅಂದ್ರೆ ಅವ್ರಿಗೆ ಗೊತ್ತು, ಈ ಬಸವ ಇದೇ ನಮ್ಮ ಭೂಮಿಯನ್ನು ಉಳುತ್ತಿದ್ದು, ಇದರಿಂದವೇ ನಾವು ಬೆಳೆ ಬೆಳೆಯುತ್ತಿದ್ದು, ಇದೇ ಬಲವಾದಂತಹ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು. ಸೊ ಸೃಷ್ಟಿಕರ್ತನಿಗಿಂತ ಸೃಷ್ಟಿಯನ್ನು ಪೂಜಿಸುವವರೇ ಅನ್ಯ ಜನರು ಅಲ್ವಾ. ಸೊ ಹಾಗೆ ಆ ಕಾಲದಲ್ಲಿ ಅನ್ಯ ಜನರು ಸೂರ್ಯ ದೇವನನ್ನು ಪೂಜಿಸುತ್ತಿದ್ದರು. ಸೂರ್ಯ ದೇವನನ್ನು ಪೂಜಿಸಬೇಕು ಅಂತಂದ್ರೆ ಯಾವ ದಿಕ್ಕಿನಲ್ಲಿ ತಿರುಗಿರ್ಬೇಕು ಅವರು? ಈಸ್ಟ್ ಅಲ್ಲ, ಸನ್ ಇಸ್ ರೈಸಿಂಗ್ ಫ್ರಮ್ ದಿ, ಸೊ ದೇ ಫೇಸ್ ಟುವರ್ಡ್ಸ್ ದ ಈಸ್ಟ್. ಪೂರ್ವ ದಿಕ್ಕಿನ ಕಡೆಗೆ ದೃಷ್ಟಿಸ್ತಾ ಇದ್ರು. They have to face the east. So they are facing the east. ಸೊ ಅದಕ್ಕೆ ದೇವರು ಏನು ಮಾಡಿದ್ದಾರೆ ಅಂತಂದರೆ, ದೇವರು ತನ್ನ ಆಲಯವನ್ನು
ತನ್ನ ಗೂಡಾರವನ್ನು ಕಟ್ಟುವ ಸಮಯದಲ್ಲಿ ಅವರು ಕೊಟ್ಟಿದಂಥ ಒಂದು ಕಟ್ಟಲೆ ಏನು ಅಂತಂದರೆ, ನನ್ನ ಆಲಯ ಪೂರ್ವ ದಿಕ್ಕನ್ನು ನೋಡಿಕೊಂಡು ಇರಬೇಕು ಅಂತ. ಮೀನ್ಸ್ ದ ಟಬರ್ನಾಕಲ್ ಶುಡ್ ಫೇಸ್ ದ ಈಸ್ಟ್, ದ ಆರ್ಕ್ ಆಫ್ ಗಾಡ್ ಶುಡ್ ಫೇಸ್ ದ ಈಸ್ಟ್. ಅದಕ್ಕೆ ವಾಕ್ಯ ಇದೆ, ಅದನ್ನು ಓದಿ. Exodus 27:13. ಪೂರ್ವದ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಪೂರ್ವದ ದಿಕ್ಕಿನಲ್ಲಿ, ಪೂರ್ವದ ದಿಕ್ಕಿನಲ್ಲಿ. ಮತ್ತೆ ಇನ್ನೊಂದು ವಾಕ್ಯ ಇದೆ, Numbers 2:3. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಆಲಯವು ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಆಲಯ ಪೂರ್ವ ದಿಕ್ಕನ್ನು ನೋಡಿಕೊಂಡು ಇರಬೇಕು. ನಂಬರ್ಸ್ 2:3. ದೇವದರ್ಶನದ ಗೂಡಾರದ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯವಾಗುವ ಕಡೆಗೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಆಗುವ ಕಡೆಗೆ ಯಹೂದ ಕುಲದ ದಂಡಿಗೆ ಸೇರಿದವರು. ಸಾಕು. ಸೊ ಇಲ್ಲಿ ದೇವರು ಯಾಕೆ ತನ್ನ ಗೂಡಾರವನ್ನು ಪೂರ್ವ ದಿಕ್ಕಿಗೆ ಕಡೆಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅನ್ಯ ಜನರು ಯಾವ ರೀತಿ ದೇವರನ್ನು ಅವರು ತಿಳಿದುಕೊಂಡಂತ ಸೂರ್ಯ ದೇವರನ್ನು ತಿಳಿದುಕೊಂಡಂತ ದೇವರನ್ನು ಆರಾಧಿಸಬೇಕು ಅಂತಂದ್ರೆ ಯಾವ ಕಡೆ ತಿರುಗ್ತಾ ಇದ್ರು, ಯಾವ ಕಡೆ ನಿಂತ್ಕೊಂತ ಇದ್ರು, ಸೂರ್ಯನನ್ನು ಫೇಸ್ ಮಾಡಿ ನಿಂತ್ಕೊಳ್ತಾ ಇದ್ರು. ಸೊ ಇಡೀ ಪ್ರಪಂಚವೇ, ಅನ್ಯ ಜನರು ಎಲ್ಲರೂ ಸೂರ್ಯನನ್ನು ನೋಡಿಕೊಂಡು ಆರಾಧಿಸುವಂತಹ ಒಂದು ಆ ಪದ್ಧತಿಯಲ್ಲಿ ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾ ಇದ್ರು, ಆಲಯ ಪೂರ್ವ ದಿಕ್ಕಿನ ಕಡೆ ಇದ್ದರೆ ಇಸ್ರಾಯೇಲ್ ಮಕ್ಕಳು ಯಾವ ಕಡೆ ನಿಂತ್ಕೊಂತ ಇದ್ರು, ಅದಕ್ಕೆ ರಿವರ್ಸ್ ಆಗಿ ನಿಂತ್ಕೊಂತ ಇದ್ರು. ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ನಿಂತ್ಕೊಂಡ್ರೆ ತಾನೇ ಅವರು ದೇವರನ್ನು ನೋಡೋದಕ್ಕೆ ಆಗೋದು. ದೇವರನ್ನು ಫೇಸ್ ಮಾಡಿ ಆಲಯದ ಕಡೆಗೆ ತಿರುಗಿಕೊಂಡು ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ಅವರು ಆಲಯದ ಕಡೆಗೆ ತಿರುಗಿಕೊಂಡು ದೇವರನ್ನು ಆರಾಧಿಸುವಂತ ದಿಕ್ಕಿನಲ್ಲಿ ನಿಂತ್ಕೊಂಡಿದ್ರೆ ಅದು ಅವರ ಬೆನ್ನು ಸೂರ್ಯ ದೇವನಿಗೆ ತೋರಿಸ್ತಾ ಇತ್ತು. ಆಗ ಇದು ಈಸ್ಟ್. ಅನ್ಯ ಜನರು ಸೂರ್ಯನನ್ನು ಆರಾಧಿಸಬೇಕು ಅಂತಂದ್ರೆ ಈಸ್ಟ್ ಕಡೆಗೆ ತಿರುಗಿಕೊಂಡು ನೋಡಿ ಅವರು ನಿಂತ್ಕೋಬೇಕು. ಅಂದ್ರೆ ಹಿಂಗ್ ನಿಂತ್ಕೋಬೇಕು. ಇದು ಈಸ್ಟ್ ಅಂದ್ರೆ ಅನ್ಯ ಜನರು ಹಿಂಗ್ ನಿಂತ್ಕೊಂಡು ನೋಡ್ಬೇಕು, ನಿಂತ್ಕೊಂಡು ಆರಾಧಿಸ್ಬೇಕು, ಪೂಜಿಸ್ಬೇಕು. ಆದ್ರೆ ದೇವರು ಅವರಿಗೆ ಅಪ್ಪಣೆ ಮಾಡಿದ್ದೇನು ಅಂತಂದ್ರೆ, ಅವರು ಆಲಯವನ್ನು ಈಸ್ಟ್ ಡೈರೆಕ್ಷನ್ಗೆ ಫೇಸ್ ಮಾಡಬೇಕು. ಟೆಬರ್ನಾಕಲ್, ಆ ಗೂಡಾರ ಈಸ್ಟ್ ಡೈರೆಕ್ಷನ್ ಪೂರ್ವ ದಿಕ್ಕನ್ನು ನೋಡಿಕೊಂಡು ಇರಬೇಕು. ಸೊ ಟೆಬರ್ನಾಕಲ್ ಹೀಗಿದೆ ಅಂತಂದ್ರೆ ಇಸ್ರಾಯೇಲ್ ಮಕ್ಕಳು ಹೇಗೆ ನಿಂತ್ಕೋಬೇಕು, ஏன்னா he has to face the tabernacle. அவர் ப்ரே பண்ண இல்லீங்களா, டெம்பிள தான பார்த்து ப்ரே பண்றாங்க. ಅವರು ದೇವರನ್ನು ಆರಾಧಿಸುವಾಗ they face கூடாரம் இல்லீங்களா, ದೇವರನ್ನು ಆರಾಧಿಸಬೇಕು ಅಂದ್ರೆ ಅವರು ಆರ್ಕ பார்த்து தான நம்ம ಜನங்க, ನಾಟ್ ಅನ್ಯ ಜನங்க ನೋಡಿ ಆಲಯದ ಕಡೆಗೆ ತಿರುಗಿ ಅವರು ಆರಾಧಿಸಬೇಕು. ಅವಾಗ ಅವ್ರ ಬೆನ್ನು ಯಾವ ಕಡೆಗೆ ತೋರಿಸ್ತಾ ಇದೆ, ಯಾರಿಗೆ? ಸೂರ್ಯನಿಗೆ. ಅಂದ್ರೆ ಅವರ ಬೆನ್ನು ಅನ್ಯ ಜನರಿಗೆ ತೋರಿಸ್ತಾ ಇದೆ. ಅವರು ಉಲ್ಟಾ. ಈಗ ಮಾಡೋರು ಹಿಂದೂಗಳು ಸೂರ್ಯ ಮುಖ ಇದನ್ನ ಕಾಣುವಂಗೇನೆ ಇಡೋದು. ಇವ್ರು ನಗ್ತಾ ಇದಾರೆ ಅವರು, ಯಾಕಂದ್ರೆ ಅವ್ರಿಗೆ ನಾಲ್ಕು ಇಷ್ಟು ನೋಡಿ ಮನೆ ತಗೊಂತಾರೆ. ಪ್ರಪಂಚದ ಎಲ್ಲಾ ಜನರು ಒಂದು ದಿಕ್ಕಿನಲ್ಲಿ ಆರಾಧಿಸಿದರೆ ಇಸ್ರಾಯೇಲ್ ಮಕ್ಕಳು ಅದಕ್ಕೆ ವಿರುದ್ಧವಾಗಿ ಅವರ ಬೆನ್ನನ್ನು ಜನರಿಗೆ ಅನ್ಯ ದೇವರುಗಳಿಗೆ ತೋರಿಸಿಕೊಂಡು ಅವರ ನಿಜವಾದ ಕರ್ತನನ್ನು ಆರಾಧಿಸುತ್ತಿದ್ದರು. ಹಲ್ಲೆಲೂಯಾ. ಅವರು ಅನ್ಯ ಜನರುಗಳ ಜೊತೆ ಸೇರಿಕೊಂಡು ಅವರ ರೀತಿಯಲ್ಲಿ ಆರಾಧಿಸುತ್ತಿರಲಿಲ್ಲ. ಅವರು ಆರಾಧಿಸುವ ಅವರ ಬೆನ್ನುಗಳು ಅನ್ಯ ದೇವರುಗಳಿಗೆ ತಿರುಗುತ್ತಿತ್ತು. ಯಾಕೆಂತಂದ್ರೆ ಬೆನ್ನು ತೋರಿಸುವುದು ಅಂದ್ರೆ ಒಂದು ಅವಮಾನ ಮಾಡುವಂತ ಒಂದು ಅನಿಸಿಕೆ, ಒಂದು ರೀತಿ ಅದು. ಅಲ್ಲೆಲೂಯಾ. ಅದಕ್ಕಾಗಿಯೇ ಇಸ್ರಾಯೇಲ್ ಮಕ್ಕಳು ದೇವರಿಗೆ ಬೆನ್ನು ತೋರಿಸಿ ಹಿಂತಿರುಗಿದರು ಅಂತ ಅವಾಗ ಅದು ದೇವರಿಗೆ ಅವಮಾನ ಮಾಡಿದ ರೀತಿ, ಅದು ಅವಮಾನ ಮಾಡಿದಂತೆ. ಅಲ್ಲೆಲೂಯಾ. ಅದರಿಂದಲೇ ಇಸ್ರಾಯೇಲ್ ಮಕ್ಕಳು ಅವರು ಗೂಡಾರದ ಕಡೆ
ಎಲ್ಲ ದೇವಾಲಯದ ಕಡೆಗೆ ತಿರುಗಿ, ಯಾವುದೇ ಆಗಿರಲಿ, ಕೂಡಾರ ಆಗಿರಲಿ, ದೇವಾಲಯ ಆಗಿರಲಿ, ಸಾಲಮನಿನ ದೇವಾಲಯ ಆಗಿರಲಿ, ಅದು ಸಹ ಈಸ್ಟ್ ಡೈರೆಕ್ಷನ್ಗೆ ಫೇಸ್ ಆಗ್ತಾ ಇತ್ತು. ಅಂದರೆ ಇಸ್ರಾಯೇಲ್ ಮಕ್ಕಳು ನಿಂತು ಅಲ್ಲಿ ದೇವರನ್ನು ಆರಾಧಿಸುವಾಗ ಅವರು ಆಲಯದ ಕಡೆ ತಿರುಗಿದಾಗ ಅವರ ಬೆನ್ನು ಸೂರ್ಯ ದೇವನಿಗೆ ತೋರಿಸುತ್ತಿತ್ತು. ಸೂರ್ಯ ಎಂದು ಅನ್ನಿಸಿಕೊಂಡಂಥ ದೇವರಿಗೆ ಬೆನ್ನು ತೋರಿಸುವುದು ಒಂದು ಅವಮಾನಕರವಾದ ರೀತಿ, ಅವಮಾನ ಮಾಡಿದ ಹಾಗೆ ಇದು. ಅದಕ್ಕಾಗಿಯೇ ಇಸ್ರಾಯೇಲ್ ಮಕ್ಕಳು ಯಾವಾಗ ಬೆನ್ನು ತೋರಿಸಿ ದೇವರಿಂದ ದೂರವಾದರೋ ಅವಾಗ ದೇವರಿಗೆ, ಅದು ನಿಜವಾದ ದೇವರಿಗೆ, ಯೆಹೋವನಾದ ಕರ್ತನಿಗೆ ಅವಮಾನ ಮಾಡಿದ ಹಾಗೆ ಇಸ್ರಾಯೇಲ್ ಅವರನ್ನು ಅವಮಾನಿಸಿದರು ಅನ್ನುವ ರೀತಿಯಲ್ಲಿ. ಆದ್ದರಿಂದಲೇ ಕರ್ತನು ದೇವಾಲಯವನ್ನಾಗಲಿ ಗೂಡಾರವನ್ನಾಗಲಿ ಈ ಡೈರೆಕ್ಷನ್ಗೆ ಪ್ಲೇಸ್ ಆಗಬೇಕು ಅಂತ ಆ ರೀತಿಯಲ್ಲೇ ಉಂಟು ಮಾಡಿದ್ದು. ಹಿಂದಿನ ಕಾಲದಲ್ಲಿ ರಾಜರ ಮುಂದೆ ಯಾರಾದರೂ ಬಂದರೆ ಅವರು ರಾಜನ ಮುಂದೆ ಏನನ್ನು ಹೇಳಬೇಕು ಎಲ್ಲವನ್ನು ಹೇಳಿ ಮತ್ತೆ ಅವರು ಹಿಂತಿರುಗಿ ಹೋಗುವಾಗ ಅವರು ಹಿಂದಿಗಡೆ ತಿರುಗಿಬಿಟ್ಟು ವಾಪಸ್ ಹೋಗ್ತಾ ಇರಲಿಲ್ಲ ಅವರು. ದೇವಸ್ಥಾನದಲ್ಲೂ ಹಾಗೆ ಅವರು ಪೂಜಾರಿಗಳೆಲ್ಲ ಒಳಗಡೆ ಹಿಂದಕ್ಕೆ ಹಿಂಗೆ ಬರ್ತಾರೆ. ಯಾಕೆಂದ್ರೆ ದೇವರಿಗೆ ಬೆನ್ನು ತೋರಿಸಬಾರದು ಅಂತ. ಆದ್ರೆ ದೇವರಿಗೆ ಬೆನ್ನು ತೋರಿಸಬಾರದು, ಆದರೆ ರಾಜನಿಗೆ ಇಲ್ಲಿ ಅದೇ ಪದ್ಧತಿಯನ್ನು ಆಚರಿಸುತ್ತಾರೆ ಅಂತಂದ್ರೆ ರಾಜನಿಗೆ ಬೆನ್ನು ತೋರಿಸಲು ಅಂತಂದ್ರೆ ರಾಜನಿಗೆ ಬೆನ್ನು ತೋರಿಸದೆ ಅಷ್ಟೊಂದು ಮರ್ಯಾದೆ ಕೊಡ್ತಾರೆ ಅಂತಂದ್ರೆ ಕರ್ತಾದಿ ಕರ್ತನಿಗೆ, ದೇವಾದಿ ದೇವನಿಗೆ ಇನ್ನು ಯಾವ ರೀತಿ ಇರಬೇಕು. ಆದ್ದರಿಂದಲೇ ಇಸ್ರಾಯೇಲ್ ಮಕ್ಕಳು ದೇವರು ಕಲ್ಪಿಸಿದ ರೀತಿಯಲ್ಲಿ ಆ ದೇವರನ್ನು ಗೂಡಾರದಲ್ಲಾಗಲಿ ಆಲಯದಲ್ಲಾಗಲಿ ಆರಾಧಿಸಬೇಕು ಅಂತಂದರೆ ಅವರ ಬೆನ್ನುಗಳು ಅನ್ಯ ದೇವರುಗಳಿಗೆ ಕಾಣಿಸುತ್ತಿತ್ತು. ಅನ್ಯ ದೇವರುಗಳ ಕಡೆಗೆ ತಿರುಗಿ, ಅಲ್ಲೂಯ್ಯ, ಯಾಕೆಂದರೆ ಅವರಿಗೆ ಅನ್ಯ ದೇವರನ್ನು ಅವಮಾನ ಮಾಡುವ ರೀತಿಯಲ್ಲಿ ಅವರು ಆರಾಧಿಸುತ್ತಿದ್ದರು. ಆದ ಕಾರಣದಿಂದಲೇ ವಾಕ್ಯದಲ್ಲಿ ಎಷ್ಟೊಂದು ಬಾರಿ ಎಷ್ಟೊಂದು ಕಾರ್ಯಗಳನ್ನು ನೋಡ್ತೇವೆ. ಸಣ್ಣ ಸಣ್ಣ ಕಾರ್ಯವಿರ್ಬೋದು, ಆದರೆ ಇದರಲ್ಲಿ ಏನೋ ಪ್ರಾಮುಖ್ಯತೆ ಇಲ್ಲ ಅನ್ನೋದು ನಮಗೆ ಅನ್ನಿಸುತ್ತದೆ. ಫಾರ್ ಎಕ್ಸಾಂಪಲ್, ಇದನ್ನೇ ದೇವರು ತನ್ನ ಗೂಡಾರವನ್ನು ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ಆ ಡೈರೆಕ್ಷನಲ್ಲಿ ಫೇಸ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಅನಿಸೋದಿಲ್ಲ. ಬಟ್ ಅದು ನಾವು ಆಳವಾಗಿ ತಿಳಿದುಕೊಂಡಾಗ ಯಾವ ಕಾರಣಕ್ಕಾಗಿ ದೇವರು ಇದೇ ಒಂದು ಡೈರೆಕ್ಷನ್ನಲ್ಲಿ ಇದೇ ಒಂದು ಕಡೆ ಫೇಸ್ ಆಗಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಕಾರಣಗಳಿರುತ್ತೆ. ಆದರೆ ಎಷ್ಟೊಂದು ಕಾರಣಗಳು ನಮಗೆ ತಿಳಿದು ಬರುವುದಿಲ್ಲ. ಸೊ ಇಡೀ ಪ್ರಪಂಚವೇ ಒಂದು ರೀತಿಯಲ್ಲಿ ಆರಾಧಿಸಿದ್ದಾರೆ, ಆದರೆ ದೇವರ ಮಕ್ಕಳು ಮಾತ್ರ ಅದಕ್ಕೆ ಆಪೋಸಿಟ್ ಆಗಿ ದೇವರು ಕಲ್ಪಿಸಿದ ರೀತಿಯಲ್ಲಿ ಆರಾಧಿಸುತ್ತಿದ್ದಾರೆ. ಸೊ ಬೆನ್ನು ತೋರಿಸುವುದು ಒಂದು ದೊಡ್ಡ ಅವಮಾನ. ದೇವರನ್ನು ದೇವರ ವಿರುದ್ಧವಾಗಿ ಹೋಗುತ್ತಿದ್ದ ಜನಗಳಿಗೆ ಅವರು ಮತ್ತೆ ನನ್ನ ಬಳಿಗೆ ವಾಪಸ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಬೆನ್ನನ್ನು ಕೊಟ್ಟು ತನ್ನ ಬೆನ್ನಿನಲ್ಲಿ ಆಳವಾದ ಗೆರೆಗಳನ್ನು ಉಂಟಾಗುವ ಹಾಗೆ ಉಪದ್ರವ ಪಟ್ಟರು ನಮಗಾಗಿ. ಮೂರನೇ ಕಾರಣ, ಇನ್ನೊಂದ್ಸಲ ಕೀರ್ತನೆ 129 3ನೇ ವಾಕ್ಯ. ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಹಾಕಿದರು. ಉಳುವರು ನನ್ನ ಬೆನ್ನ ಮೇಲೆ ಉಳುತ್ತಾ ಉದ್ದವಾದ ಗೆರೆಗಳನ್ನು ಹಾಕಿದರು. ಇದು ಚೆನ್ನಾಗಿ ಅರ್ಥ ಆಗೋದು ಯಾರಿಗೆ ಅಂದ್ರೆ ರೈತರಿಗೆ ಅಲ್ವಾ. ರೈತರು ತಮ್ಮ ಏನನ್ನು ಏನನ್ನು ಬೆಳಿಬೇಕಂದ್ರೂ ಮೊದಲು ಅವರು ಭೂಮಿಯನ್ನು ಉಳಬೇಕು ಅಲ್ವಾ. ಉಳದೆ ಅವ್ರು ಯಾವುದನ್ನು ಸಹ ಬೆಳೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಅದು ಬೆಳೆಯಬೇಕು, ಉಳಬೇಕು ಅಂದ್ರೆ ಏನು ಮಾಡಬೇಕು? ಅವರು ಆಳವಾದ ಗೆರೆಗಳನ್ನು
ಆಳವಾದ ಉದ್ದವಾದ ಗೆರೆಗಳನ್ನು ಮತ್ತು ಆಳವಾದ ಗೆರೆಗಳನ್ನು ಮಾಡಿಕೊಂಡು Hallelujah. ಉಳಬೇಕು. Hallelujah. Hallelujah. Yes, Lord. ಅವರು ಆಳವಾದ ಗೆರೆಯನ್ನು ಉಂಟಾಗಲಿಲ್ಲ ಅಂತಂದರೆ, ಊಳಲಿಲ್ಲ ಅಂತಂದರೆ ಆ ಬೀಜ ಮತ್ತೆ ಇದು ಬುಡ ಆಳವಾಗಿ ಹೋಗಿ ಅದು ಫಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅರಿದು ಹೋಗೋದಿಲ್ಲ. ಇನ್ನೊಂದು ಏನಂದ್ರೆ ಅದು ಬಿಸಿ ಬರಬೇಕು. ಒಳಗಡೆ ಹೋದಾಗ ಬೀಜ ಬಿಸಿ ಬಂದ್ರೆ ಸ್ಪ್ರೌಟ್ ಆಗೋದು, ಇಲ್ಲಾಂದ್ರೆ ಸ್ಪ್ರೌಟ್ ಆಗಲ್ಲ, ಅದು ಕಟ್ಟಿಟ್ಟು ಇದೆ. ಸೊ ಅದಕ್ಕೆ ಡೀಪ್ ಆಗಿ ಆ ಬೀಜ ಹಾಕಿದ್ರೆ ಸ್ಪ್ರೌಟ್ ಆಗುತ್ತೆ. ಸೊ ಅದಕ್ಕಾಗಿ ಅದು ಆಳವಾಗಿ ಉದ್ದವಾಗಿ ಅದು ಉಳಲ್ಪಡಲಿಲ್ಲ ಅಂತಂದರೆ ಅದು ಫಲ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅದು ಕೂಡ ಹಿಂಗೆ ಬೆಂಡ್ ಆಗಿರುತ್ತೆ, ಆಮೇಲೆ ಅದು ಮೇಲೆ ಬರುತ್ತೆ. ಬ್ಯಾಕಿಂಗ್ ಬೆಂಡ್ ಆಗೇ ಇರುತ್ತೆ. ಆ ಎಲೆ ಎಲ್ಲ ಬಂದಾಗ ಆಮೇಲೆ ಅದು ಮೇಲ್ಗಡೆಗೆ ಹಿಂಗೆ ಬಂದು ಆ ಬೀಜಗಳು ಸಿಗ್ತದೆ. ಸೊ ನೀವು ಬಿಡ್ತಾ ಹೋದ್ರೆ 108 ಅರ್ಥ ಇರುತ್ತೆ. ಸೊ ಅದಕ್ಕಾಗಿ ಒಂದು ನೆಲದಲ್ಲಿ ಬೆಳೆಯನ್ನು ಉಂಟು ಮಾಡಬೇಕು ಅಂತಂದರೆ ಉಳಬೇಕಾಗಿತ್ತು. ಅದು ಆಳವಾಗಿ ಉದ್ದ ಗೆರೆಗಳಲ್ಲಿ ಉಳಬೇಕಾಗಿತ್ತು. ಅವಾಗೆ ಸರಿಯಾದ ಒಂದು ಏನಂತೀರ ಅಧಿಕವಾದ ಫಲ ಕೊಡುವುದಕ್ಕೆ ಸಾಧ್ಯವಾಯಿತು. ದೇವರು ನಾವು ಸಹ ಅದೇ ರೀತಿ ಫಲ ಕೊಡಬೇಕು ಎಂದು ಯೋಚಿಸಿ ಅವರು ತನ್ನ ಪೆನ್ನನ್ನು ಆಳವಾಗಿ ಉಳಿಸಿಕೊಂಡು ಉದ್ದವಾದ ಗೆರೆಗಳನ್ನು ಉಂಟು ಮಾಡಿಕೊಂಡರು. ಯಾಕೆಂದರೆ ನಾವು ಅವರು ಪಟ್ಟಂಥ ಪಾಡಿನಿಂದ, ಅವರು ಪಟ್ಟಂಥ ಉಪದ್ರವದಿಂದ, ಅಲ್ಲದೆ ಅವರ ಬೆನ್ನ ಮೇಲೆ ಉಂಟಾದ ಆಳವಾದ ಗಾಯಗಳಿಂದ ನಾವು ಸಹ ಅವರಿಗೆ ಫಲ ಕೊಡುತ್ತೇವೆ ಅಂತ ಒಂದು ನಂಬಿಕೆಯಿಂದ, ಅಲ್ಲೆಲ್ಲ ಬರೀ ನಾವು ರಕ್ಷಣೆಯನ್ನು ಅಲ್ಲೆಲ್ಲ ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಗುಣ ಹೊಂದಿದ್ದೇವೆ, ನಾವು ಅದು ಹೊಂದಿದ್ದೇವೆ, ಇದು ಹೊಂದಿದ್ದೇವೆ, ಎಲ್ಲ ಹೊಂದಿದ್ದೇವೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಲ್ಲ. ಅಲ್ಲ, ದೇವರು ನಮ್ಮಿಂದ ಅಪೇಕ್ಷಿಸುವುದು ಏನು ಅಂತಂದ್ರೆ ನಾವು ಫಲ ಕೊಡಬೇಕು. ದೇವರು ನಮ್ಮನ್ನು ಯಾವುದಕ್ಕಾಗಿ ಆರಿಸಿಕೊಂಡರು? ಬರೀ ರಕ್ಷಣೆ ಒಂದು ಆರಾಮಾಗಿ ಕೂತ್ಕೊಳ್ಳೋದಕ್ಕ? ಅಲ್ಲೆಲ್ಲೂಯ್ಯ. ಯೋನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿ. ಫಿಫ್ಟೀನ್ 16. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡಬೇಕೆತ್ತಲೋ ಫಲ ಕೊಡಬೇಕೆಂದು ಹಾಗೂ ನೀವು ಕೊಡುವ ಫಲವು ಸದಾಕಾಲ ನಿಲ್ಲುವಂತಾಗುವುದಕ್ಕೆ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಯಾವುದಕ್ಕಾಗಿ ನೇಮಿಸಿದ್ದೇನೆ ನಮ್ಮನ್ನು ಕರ್ತನು? ಫಲ ಕೊಡುವುದಕ್ಕೆ. ಅದು ಹೇಳುತ್ತೆ. ಮೊದಲು ಹೇಳುವುದೇನು? ನೀನು ನಮ್ಮನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆರಿಸಿಕೊಂಡ ಕಾರಣ ಏನು? ನೀವು ಹೊರಟು ಹೋಗಿ ಫಲ ಕೊಡಬೇಕು ಅಂತ, ಸದಾಕಾಲ ನಿಲ್ಲುವಂತಾಗಬೇಕು. ಫಲ ಕೊಟ್ಟು ಬರೀ ಫಲ ಕೊಡುವುದೇ ಅಲ್ಲ, ಫಲ ಕೊಟ್ಟು ಅದು ಸದಾಕಾಲ ನಿಲ್ಲುವಂತೆ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ವಾಕ್ಯ ಹೇಳುತ್ತದೆ. ಅದೇ ತಮಿಳಲ್ಲಿ ಓದಿ ಸಿಸ್ಟರ್. நீங்கள் என்னை தெரிந்து கொள்ளவில்லை, நான் உங்களை தெரிந்து கொண்டேன். நீங்கள் என் நாமத்தினாலே பிதாவை கேட்டுக்கொள்வது எதுவோ அதை அவர் உங்களுக்கு கொடுக்கத்தக்கதாக நீங்கள் போய் கனி கொடுக்கும்படிக்கு உங்கள் கனி நிலைத்திருக்கும்படி நான் உங்களை ஏற்படுத்துவேன். ಫಲ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡರು. ಫಲ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನ ತನ್ನ ಬೆನ್ನಿನ ಮೇಲೆ ಆಳವಾದ ಗಾಯಗಳಿಂದ ಉಂಟಾಗುವ ಹಾಗೆ ಉಪದ್ರವಪಟ್ಟರು. ಸೊ ಇದೊಂದು ಮುಖ್ಯ ಕಾರಣ. ಯೇಸು ಕ್ರಿಸ್ತನು ನಮಗಾಗಿ ಯಾವುದಕ್ಕಾಗಿ ಉಪದ್ರವಪಟ್ಟರು ಅನ್ನೋದಕ್ಕೆ. ರಕ್ಷಿಸುವುದು ಉಂಟು, ನಮಗೆ ಗುಣ ಮಾಡುವುದು ಉಂಟು, ಎಲ್ಲವೂ ಇದೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಅವರಿಗೆ ಬೆನ್ನು ತೋರಿಸಬಾರದು, ಅವರ ಕಡೆಗೆ ಬೆನ್ನು ತೋರಿಸಿ ಹಿಂದೆ ಹೋಗಬಾರದು. ಎಷ್ಟೊಂದು ಜನ ಬೆನ್ನು ತೋರಿಸಿ ಹಿಂದೆ ಹೋಗುವವರು ಇದ್ದಾರೆ. ಅವರು ಸಹ ಮತ್ತೆ ನನ್ನ ಬಳಿಗೆ ಬರುತ್ತಾರೆ ಅನ್ನೋ ನಂಬಿಕೆಯಿಂದ ಅಲ್ಲಿ ಯೇಸು ಕ್ರಿಸ್ತನ ಬೆನ್ನನ್ನು ಆಳವಾಗಿ ಗಾಯಗೊಳ್ಳಬೇಕಾಗಿತ್ತು. ಹೆಚ್ಚಿಗೆ ಇನ್ನೊಂದು ಏನಂತಂದ್ರೆ ಆ ಆಳವಾದ ಗಾಯ ಮಾನಸಿಕವಾಗಿ ಇರಬಹುದು,
ಅಲ್ಲೆಲೂಯಾ. ನಮ್ಮಲ್ಲಿ ಯಾರಾದರೂ ಯಾವುದಾದರೂ ರೀತಿಯಲ್ಲಿ ಏನಾದರೂ ಹೇಳಿದರೆ ಅದು ನಮಗೆ ಒಂದು ವಾಕ್ಯ, ಬೇರೆ ಅನ್ಯ ಜನರಾಗಲಿ ಇಲ್ಲ ನಮಗೆ ತಿಳಿದವರಿಗೆ ಯಾರೇ ಆಗಲಿ ಯಾವುದಾದ್ರೂ ಒಂದು ರೀತಿಯ ಮಾತನಾಡಿದರೆ ಅದು ನಮ್ಮಲ್ಲಿ ಆಳವಾದ ಗಾಯವನ್ನು ಉಂಟು ಮಾಡುತ್ತದೆ ಅಲ್ವಾ. ಒಂದು ಏಟು ಹೊಡಿದರೆ ಆ ಏಟು ಹೊಡೆದಿರೋದು ಸ್ವಲ್ಪ ದಿನಕ್ಕೆ ಮರ್ತೋಗ್ತೀವಿ. ಅಲ್ಲೆಲೂಯಾ. ನಮಗೆ ಶಾರೀರಿಕವಾಗಿ ಉಪದ್ರವವಾದರೆ ಆ ಶಾರೀರಿಕವಾದ ಉಪದ್ರವ ಕೆಲವು ರೀತಿಯಲ್ಲಿ ಮರೆತು ಹೋಗುತ್ತೇವೆ. ಆದರೆ ವಾಕ್ಯದಿಂದ ಹೇಳಿದಂಥ ಆ ಕಾರ್ಯಗಳು ಆಳವಾಗಿ ನಮ್ಮಲ್ಲಿ ಗಾಯಗಳಾಗಿ ಉಂಟು ಸ್ಥಿರಕಾಲ ನೆಲೆಸಿರುತ್ತದೆ. ಅಲ್ಲೆಲೂಯಾ. ಜೊತೆಗೆ ಶಾರೀರಿಕವಾಗಿಯೂ ಸಹ ಯಾವುದಾದರೂ ರೀತಿಯಲ್ಲಿ ನಮಗೆ ಆಳವಾದ ಗಾಯವಾಗಿದ್ದರೆ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಬೈ ಮಿಸ್ಟೇಕ್ ಏನೋ ಒಂದು ಯಾವುದೋ ರೀತಿಯಲ್ಲಿ ಬಿದ್ದು ಕಟ್ಟಾಗಿರೋದು, ಇಲ್ಲ ಏನೋ ಒಂದು ರೀತಿಯಲ್ಲಿ ನಮಗೆ ಆಳವಾದ ಗಾಯಗಳಾಗಿದ್ದರೆ ಆ ಗಾಯಗಳನ್ನು ಸಹ ಗುಣ ಮಾಡುವುದಕ್ಕೆ ಯೇಸು ಕ್ರಿಸ್ತನು ಆ ಥರ ಆಳವಾದ ಗಾಯಗಳನ್ನು ಹೊಂದಿಕೊಳ್ಳಬೇಕಾಗಿತ್ತು. ನಮ್ಮ ಆಳವಾದ ಮಾನಸಿಕವಾದಂತಹ ಒಂದು ನೋವನ್ನು, ಒಂದು ಅವಮಾನವನ್ನು, ಯಾರಾದ್ರೂ ಹೇಳಿದರೆ ಆಳವಾದ ಆ ಥರ ಮಾತುಗಳು ನಮ್ಮಲ್ಲಿ ಗಾಯ ಉಂಟಾಗುವುದು ಅಂತಂದರೆ ಅದು ಅವಮಾನ ಮಾಡಿದ ಹಾಗೆ. ನಮಗೆ ಆ ಅವಮಾನವನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕೆ ನಮ್ಮನ್ನು ಮತ್ತೆ, ಯಾಕಂದರೆ ಆ ಥರ ಅವಮಾನವಾದಾಗ ನಾವು ಎಷ್ಟೊಂದು ಸಲ ನಮ್ಮ ವಿಶ್ವಾಸ ಕುಗ್ಗುತ್ತದೆ. ಅಲ್ಲೆಲೂಯಾ. ನಾವು ಈ ಕ್ರಿಸ್ತನಿಂದ ಹಿಂದೆ ತಿರುಗುವಂಥ ಅನೇಕ ರೀತಿಯ ಸಂದರ್ಭಗಳು ಉಂಟಾಗುತ್ತದೆ ಅದರಿಂದ. ಸೊ ಆ ಥರವಾದ ಆಳವಾದ ಗಾಯಗಳನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕೆ ಯೇಸು ಕ್ರಿಸ್ತನ ಬೆನ್ನಿನ ಮೇಲೆ ಆ ಆಳವಾದಂತಹ ಆ ಗೆರೆಗಳನ್ನು, ಆ ಗಾಯವನ್ನು ಅವರು ಪಡೆದುಕೊಂಡರು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಪಟ್ಟಂತ ಪ್ರತಿಯೊಂದು ಪಾಡನ್ನು ನಾವು ನೆನೆಸಿಕೊಂಡರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಮತ್ತೆ ನಾವು ಪಾಪ ಮಾಡದೇ ಇರುವಂತಹ ಆ ಒಂದು ಹೃದಯವನ್ನು ದೇವರು ನಮ್ಮಲ್ಲಿ ಉಂಟು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದು ಉದ್ದವಾದ, ಅದು ವಾಕ್ಯ ಹೇಳುವುದು ಏನಂತಂದ್ರೆ ಉದ್ದವಾದ ಗೆರೆಗಳು, ಆಳವಾದ ಗೆರೆಗಳು. ಯಾವುದಕ್ಕಾಗಿ? ನಮ್ಮಲ್ಲಿ ಉಂಟಾದ ಆಳವಾದ ಗಾಯಗಳನ್ನು ತೆಗೆದು ಹಾಕುವುದಕ್ಕಾಗಿ. ಯಾಕೆಂದ್ರೆ ಎಷ್ಟೋ ಸಲ ಹೇಳ್ತೀವಿ, ಯಾರು ನಮ್ಗೆ ಏನಾದ್ರು ಹೇಳ್ಬಿಟ್ರೆ ಅವ್ನು ಹಿಂಗೆ ಹೇಳ್ಬಿಟ್ಟ, ಅವನು ಅದನ್ನು ನಾನು ಸಾಯೋವರೆಗೂ ಮರೆಯುವುದಿಲ್ಲ ಅಂತ. ಆದರೆ ಕ್ರಿಸ್ತನೇನು ಹೇಳ್ತಾನೆ? ನಿಮ್ಮ ಅವಮಾನವನ್ನು ತೆಗೆದು ಹಾಕುತ್ತೇನೆ. ಅಲ್ಲಲ್ಲ, ನಿಮಗೆ ಅವಮಾನ ಮಾಡಿದವರು ನೀವು ಕ್ಷಮಿಸಿ ಬಿಡಿ. ಅದು ನಾವೇನು ಹೇಳೋದು? ನಾನು ಸಾಯುವವರೆಗೂ ಅವನು ಹೇಳಿದಂತ ನಾನು ಮರೆಯೋದಕ್ಕಾಗೋದಿಲ್ಲ. ಅಷ್ಟೊಂದು ಅವಮಾನ ಮಾಡಿದ್ದಾನೆ. ಅಂದರೆ ನನಗೆ ಅವನು ಬೆನ್ನು ತೋರಿಸಿ ಹೋದಂಥ ರೀತಿಯಲ್ಲಿ ಅವಮಾನ ಮಾಡಿದ್ದಾನೆ ಅಲ್ವಾ. ಆದರೆ ಆ ಒಂದು ಗಿಲ್ಟಿನೆಸ್, ಆ ಒಂದು ಅವಮಾನವನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕಾಗಿ ಯೇಸು ಕ್ರಿಸ್ತನು ಆ ಪಾಡನ್ನು ಪಡಬೇಕಾಗಿತ್ತು. ಆ ಉದ್ದವಾದ ಗೆರೆಗಳನ್ನು ಅವರು ತೆಗೆದುಕೊಳ್ಳಬೇಕಾಗಿತ್ತು. ಸೊ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೆನೆಸ್ಕೊಳ್ಳಬೇಕಾಗಿದೆ ಏನು ಅಂತಂದರೆ ಫಲ ಕೊಡುವವರಾಗಬೇಕು. ಹೇಗೆ ಒಂದು ಭೂಮಿಯನ್ನು ಮೂಳಿ ಅದರಲ್ಲಿ ಬೀಜ ಬಿತ್ತು ಫಲ ಕೊಡುತ್ತದೋ, ಮೂಳಲಿಲ್ಲ ಅಂತಂದರೆ ಫಲ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಕ್ರಿಸ್ತನು ಪಟ್ಟಂತಹ ಆ ಒಂದು ಉಪದ್ರವವನ್ನು, ಆ ನೋವನ್ನು, ಕ್ರಿಸ್ತನ ಬೆನ್ನಿನ ಮೇಲೆ ಇರುವಂತಹ ಆಳವಾದ ಗೆರೆಗಳನ್ನು ನೋಡಿ ನಾವು ಫಲ ಕೊಡುವುದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಅಷ್ಟೊಂದು ಉಪದ್ರವವನ್ನು ಅನುಭವಿಸಿದ್ದಾರೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ನಮ್ಮ ರಕ್ಷಣೆ ಹೊಂದಿದರು, ನಮ್ಮ ರಕ್ಷಣೆಗಾಗಿ ಅವರು ಉಪದ್ರವ ಪಟ್ಟರು, ನಾವು ಗುಣ ಹೊಂದುವುದಕ್ಕಾಗಿ ಉಪದ್ರವ ಪಟ್ಟರು. ಅದೆಲ್ಲ ಒಂದು ಕಡೆಗೆ, ಇನ್ನೊಂದು ಕಡೆ ನಾವು ಫಲ ಕೊಡುವುದಕ್ಕೆ. ಇದರ ಯಾವುದು ಪ್ರಾಮುಖ್ಯತೆ? ಫಲ ಕೊಡುವುದೇ ಪ್ರಾಮುಖ್ಯತೆ. ದೇವರು ನಮ್ಮ ರಕ್ಷಣೆ ಮಾಡಿದ್ದಾರೆ ಸರಿ, ನಮ್ಮನ್ನು ಗುಣ ಮಾಡಿದ್ದಾರೆ ಸರಿ, ನಮ್ಮ ನೋವುಗಳಿಂದ ಗುಣ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆದರೆ ಅದಕ್ಕೆ ಫಲ ನಾವು ಏನು ಕೊಡ್ತಾ ಇದ್ದೀವಿ ದೇವರಿಗಾಗಿ? ನಮ್ಮಿಂದ ನಾವು ದೇವರಿಗೆ ಹಿಂತಿರುಗಿಸಿ ಕೊಡುತ್ತಿದ್ದೇವೆ ಅಂತಂದ್ರೆ ಅದು ಒಂದೇ ಒಂದು ದೇವರಿಗೆ ಫಲ ಕೊಡುವುದು. ಯಾಕೆಂದರೆ ಯೇಸು ಕ್ರಿಸ್ತನಿಗೆ ಬೆನ್ನು ತೋರಿಸುವುದು
ದೊಡ್ಡ ಅವಮಾನ. ನಾವು ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ಸಲ ದೇವರಿಗೆ ನಾವು ಸಹ ಬೆನ್ನು ತೋರಿಸಿದ್ದೇವೆ ಅಲ್ವಾ? ಎಷ್ಟೊಂದು ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ನಾವು ದೇವರನ್ನು ನಿರಾಕರಿಸುವುದೇ ಬೆನ್ನು ತೋರಿಸಿದ ಹಾಗೆ. ಆವಾಗ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಶಾರೀರಿಕವಾಗಿ ತನ್ನ ಬೆನ್ನುಗಳನ್ನು ತೋರಿಸಿ ಹಿಂದೆ ತಿರುಗಿ ನಡೆದರು ಅಂತ ವಾಕ್ಯ ಹೇಳ್ತದೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಎಷ್ಟೊಂದು ಸಲ ದೇವರಿಗೆ ನಾವು ಆತ್ಮಿಕವಾದ ರೀತಿಯಲ್ಲಿ ಬೆನ್ನು ತೋರಿಸಿದ್ದೇವೆ. ಮತ್ತೆ ನಾವು ದೇವರ ಯೇಸುವಿನ ಕಡೆಗೆ ಹಿಂತಿರುಗಿ ಬರಬೇಕು ಅಂತಾರೆ. ಅವರ ಬೆನ್ನಿನಲ್ಲಿ ಆಗಿರುವಂಥ ಗಾಯಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟುಕೊಂಡರೆ ಸಾಕು. ನಮ್ಮ ಕಣ್ಣು ಮುಂದೆ ಅದನ್ನು ಪ್ರತ್ಯಕ್ಷವಾಗಿ ಅಲ್ಲೆಲ್ಲ ನೋಡುವಂಥ ಆದರೆ ಅದರೆಲ್ಲದರಿಂದ ನಾವು ಹಿಂತಿರುಗಿ ಯೇಸು ಕ್ರಿಸ್ತುವಿನ ಬೆಳಗ್ಗೆ ವಾಪಸ್ ತಿರುಗಿ ಬರುವುದಕ್ಕೆ ದೇವರು ಕೃಪೆಯನ್ನು ಕೊಡುತ್ತಾರೆ. ಹಿಂತಿರುಗಿ ಬಂದವರೆಲ್ಲ ಯೇಸು ಕ್ರಿಸ್ತುವಿನ ಕಡೆಗೆ ಮತ್ತೆ ಬೆಳಗ್ಗೆ ತಿರುಗಿ ಬರಬೇಕು, ಮತ್ತೆ ಫಲವನ್ನು ಕೊಡಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಉಪದ್ರವವನ್ನು, ಈ ಪಾಡನ್ನು ಕೊಟ್ಟರು. ಪ್ರಾರ್ಥನೆ ಸ್ತೋತ್ರ ರಾಜ.